ಸರ್, ನಮ್ಮ ಹೆಸರು ಕನಕರಾಜು, ಮಲ್ಲಯ್ಯನಪುರ ಗ್ರಾಮ, ಕೌದಳ್ಳಿ ಅಂಚೆ, ರಾಮಪುರ ಹೋಬಳಿ. ತಂದೆ ಹೆಸರು ರಾಮಯ್ಯ, ನಮ್ಮ ಹೆಸರು ಕನಕರಾಜು. ನಾನು 2 ಎಕರೆ 50 ಸೆಂಟು ಜಮೀನಲ್ಲಿ ಮೆಕ್ಕೆಜೋಳ ಹಾಕಿದ್ದು. ಸತತವಾಗಿ ಆನೆಗಳ ದಾಳಿಯಿಂದ ಪಂಪ್ ಸೆಟ್ ಹೋಗಿದೆ, ಡ್ರಿಪ್ ಲೈನ್ ಹೋಗಿದೆ, ಮೆಕ್ಕೆಜೋಳ ನಾಶ ಮಾಡಿದೆ. ಅರಣ್ಯಾಧಿಕಾರಿಗಳಿಗೆ ನಾವು ಫೋನ್ ಮಾಡಿ ತಿಳಿಸಿದ್ದೀವಿ, ಬಂದು ಮಾಜೂರು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಅವರು ಪರಿಹಾರ ಕೊಡ್ತಾರೆ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಕೊಡೋ ಪರಿಹಾರನೂ ನಮಗೆ ಇಲ್ಲಿ ಲಾಸ್ ಆಗಿರೋಷ್ಟು ಅವ್ರು ಕೊಡೋಕ್ಕಾಗಲ್ಲ. ನಮ್ಮ ಸಾಲ ಯಾರೂ ಕಟ್ಕೊಡೋಕ್ಕಾಗಲ್ಲ. ಮತ್ತು ನಾವು ಹಾಕಿರೋ ಬೆಳೆ ಸಿಕ್ಕಾಪಟ್ಟೆ ವೇಸ್ಟ್ ಆಗಿದೆ. ಬೆಳೆ ಫಸಲು ಹಾಕಬೇಕಾದ್ರೆ ಗಿಳಿಗಳ ಕಾಟ, ಅಳಿಲು ಕಾಟ. ಸರ್, ನಮಸ್ತೆ. ನಾವು ಮಲ್ಲಯ್ಯನಪುರ, ಕೃಷ್ಣಪ್ಪ ಅಂತ, ವಾಸಸ್ಥಳ ಮಲ್ಲಯ್ಯನಪುರ, ತೋಟದ ಮನೆ ವಾಸವಾಗಿರೋದು ನಾವು. ಇಲ್ಲಿ ನಾವು ಬ್ಯಾಂಕಿಂದ ಲೋನ್ ಪಡೆದು ಬಾಳೆಯನ್ನು ಹಾಕಿದ್ದೀವಿ ಸರ್. ಈಗ ನಮಗೆ ಬಾಳೆ ಬಂದು ಮೊನ್ನೆ ರಾತ್ರಿ ಬಂದು ಸುಮಾರು ಒಂದು 4-5 ಆನೆಗಳು ಹಿಂಡು ಬಂದು ಈ ರೀತಿ ಬಾಳೆ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟು ಹೋಗಿದೆ. ನಾವು ಫಾರೆಸ್ಟ್ ಅವ್ರು ಮಾಹಿತಿ ಕೊಟ್ಟಿದ್ವು. ಅವರು ನಿನ್ನೆ ಗಾರ್ಡ್ ಬಂದಿದ್ದರು. ಗಾರ್ಡ್ ಬಂದು ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ರೆಕಾರ್ಡ್ ಸ್ಟಾರ್ಟ್ ಮಾಡಿಕೊಂಡಿದ್ದೀವಿ, ಇನ್ನೂ ಬಂದಿಲ್ಲ. ಮತ್ತು ಬ್ಯಾಂಕಲ್ಲೂ ಕೂಡ ನಾವು ಲೋನ್ ಪಡ್ಕೊಂಡಿರೋದು ಈ ರೀತಿ ಇದೆ. ಇಷ್ಟು ಲೋನ್ ಪಡ್ಕೊಂಡಿದ್ದೀವಿ. ಮತ್ತು ಇದೇನಾದ್ರೂ ಆಗಿಲ್ಲ ಅಂತಂದರೆ ಅವರು ನಾವು ಬರಿತೀವಿ ಅಂತಂದರೆ ಅಷ್ಟು ಬರೀತಿ ಇಷ್ಟು ಬರೀತಿ ಅಂತ ಹೇಳ್ತಾರೆ. ಕೊನೆಗೆ 3,000 ಬರ್ತದೆ, 5,000 ಬರ್ತದೆ, 2,000 ಬರ್ತದೆ, ಗೊತ್ತಿಲ್ಲ. ಬರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೆಲ್ಲ ಹಾಳಾಗ್ಬಿಟ್ಟಾಗ ನಾನು ಬ್ಯಾಂಕ್ಗೆ ಯಾವ ರೀತಿ ಹಣ ಕಟ್ಟಬೇಕು ಸರ್? ಕಟ್ಟೋಕ್ಕಾಗಲ್ಲ. ಅವಾಗೇನಾಗುತ್ತೆ, ಜಮೀನುಗಳು ಜಪ್ತಿ ಆಗುತ್ತೆ. ರೈತರಿಗೆ ಬೇಕಾದಷ್ಟು ಅನಾಹುತಗಳಾಗ್ತದೆ. ರಾತ್ರಿ ಆನೆ ಒಂದೇ ಅಂತಲ್ಲ, ಹಂದಿಗಳು ಸಿಕ್ಕಾಬಟ್ಟೆ ನಮಗೆ ಟಾರ್ಚರ್ ಕೊಡ್ತಾಯಿದೆ. ಮತ್ತು ಆನೆಗಳು ತುಂಬ ಇದಾಗ್ತಾಯಿದೆ. ಮತ್ತು ಕಪಿಗಳಂತೂ ತೆಂಗಿನ ಮರದಲ್ಲಿ 3 ವರ್ಷ ಆಯಿತು, ಇನ್ನೂ ಒಂದು ಎಳ್ನೀರು ಮಾರಿಲ್ಲ. ಒಂದು 20-30 ಮರ ಇದೆ. ಈ ರೀತಿ ಇದೆ. ಮತ್ತು ಈಗ ನಾವು ಮಾಹಿತಿ ಕೊಟ್ಟ ಮೇಲೆ ರಾತ್ರಿ ಬಂದು ಫಾರೆಸ್ಟ್ನವ್ರು ಬಂದು ಇಂಥ ಪಟಾಕಿಗಳು ಒಂದು ಬಾಕ್ಸ್ ಕೊಟ್ಟಿದ್ದರು. ನಾನು ಒಂದು 5-6 ಎಬ್ಬಿಸಿದೆ. ಸದ್ಯಕ್ಕೆ ರಾತ್ರಿ ಆನೆ ಬಂದಿಲ್ಲ. ಈ ರೀತಿ ಒಂದು 300-400 ಮರ ಹಾಳಾಗ್ಬಿಟ್ಟಿದೆ. ದಯವಿಟ್ಟು ನೀವೆಲ್ಲ ಸೇರಿ ನಮಗೆ ಒಂದು ಸರ್ಕಾರದಿಂದ ಯಾವುದೋ ಒಂದು ಮಾನ್ಯತೆ ಪಡೆದು ಒಂದು ಪರಿಹಾರವನ್ನು ಕೊಟ್ಟು ಕೇಳ್ಕೊಳ್ತೀವಿ. ಇದು ಪಟಾಕಿ ಕೊಟ್ರಲ್ವಾ? ಹೌದು ಸರ್. ಈ ಪಟಾಕಿ ಸಿಡಿದ್ರೆ